ಬಿಎಂಟಿಸಿ ಬಸ್ಗಳಲ್ಲಿ ಸಾರಿಗೆ ಸಚಿವರು ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಮಾಸ್ಕ್ ಅನ್ನ ಹಾಕೊಂಡು ಸರ್ಕಾರಿ ಬಸ್ನಲ್ಲಿ ಬೈರತಿ ಸುರೇಶ್ ಸಂಚಾರ ಮಾಡಿದ್ದಾರೆ. ಹೇಗೆ ನಡೆಯುತ್ತೆ ಬಿಎಂಟಿಸಿ ಅನ್ನೋದನ್ನ ನೋಡಿದ್ದಾರೆ. ರಿಯಾಲಿಟಿ ಚೆಕ್ ನಡೆದಿದೆ. ಭೂಪಸಂದ್ರದಿಂದ ಹೆಬ್ಬಾಳಕ್ಕೆ ಬಿಎಂಟಿಸಿ ಬಸ್ನಲ್ಲಿ ಬೈರತಿ ಸುರೇಶ್ ಸಂಚಾರ ಮಾಡಿದ್ದಾರೆ. 100 ರೂಪಾಯಿ ಕೊಟ್ಟು 2 ಟಿಕೆಟ್ ಅನ್ನ ಖರೀದಿ ಮಾಡಿದ್ದಾರೆ ಬೈರತಿ ಸುರೇಶ್. ಆಗ ಕಂಡಕ್ಟರ್ ಒಬ್ರು ಚಿಲ್ಲರೆ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಇಳೀರಿ ಅಂತ ಹೇಳಿದ್ದಾರೆ. ಆ ಕಂಡಕ್ಟರ್ಗೆ ಕ್ಲಾಸ್ ತಗೊಂಡಿದ್ದಾರೆ ಸಚಿವ ಬೈರತಿ ಸುರೇಶ್. ಹಾಗೆ ಕಂಡಕ್ಟರ್ ಅಮಾನತಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಯಮಹಲ್, ಹೆಣ್ಣೂರು ಡಿಪೋ ಸೇರಿ ಹಲವು ಕಡೆ ಪರಿಶೀಲನೆ ನಡೆಸಿದ್ದಾರೆ. ಹೇಗೆ ಕೆಲಸ ಮಾಡ್ತಾರೆ ಕಂಡಕ್ಟರ್ಸ್, ಡ್ರೈವರ್ಸ್, ಪ್ರಯಾಣಿಕರ ಜೊತೆ ಹೇಗೆ ನಡ್ಕೊಳ್ತಾರೆ, ಅಲ್ಲ ಏನಾದರೂ ಮೋಸಗಳಾಗುತ್ತಾ, ಇವನ್ನೆಲ್ಲ ಮಾಸ್ಕ್ ಹಾಕೊಂಡು ಅವ್ರು ಯಾರು ಅನ್ನೋ ಗುರುತನ್ನ ಮರೆಮಾಚಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಅದೇ ಸಂದರ್ಭ ಕಂಡಕ್ಟರ್ ಕೊಟ್ಟಿರುವಂತ ರಿಯಾಕ್ಷನ್ ಹೇಗಿತ್ತು ನೋಡಿ. ಸಚಿವರಂತ ಗೊತ್ತಿದ್ರೆ ಖಂಡಿತ ಅವ್ನು ಹಾಗೆ ಮಾತನಾಡ್ತಾ ಇರಲಿಲ್ಲ. ಮಾಸ್ಕ್ ಹಾಕೊಂಡಿದ್ದಾರೆ, ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಚಿಲ್ಲರೆ ಇಲ್ಲ ಅಂದ್ರೆ ಕೆಳಗಡೆ ಇಳೀರಿ ಅಂತ ಹೇಳಿದ್ದಾರೆ. ಸರ್ ಇದು ಫನ್ಬೋರ್ಡ್ ಹತ್ರ ಒಬ್ಬ ತಡಕಿರಲ್ಲ, ಅಲ್ಲಿ ಸ್ಟಾಪ್ ಇಲ್ಲ ಸರ್. ಇವರಿಬ್ಬರು ಸಪ್ರೇಟ್ ಮಾಡ್ಬೇಕಾರೆ ಯಾಕೆ ನಿಲ್ಸಿಲ್ಲ ಬಸ್ಸು ಸರ್? ಅಲ್ಲಿ ಹೇಳ್ಬೇಡ, ಇಲ್ಲ ನಿಜ ಸರ್. ಒಳಗಡೆ ಇಲ್ಲ ಸರ್. ಪ್ರತಿ ಬಸ್ ಸ್ಟಾಪ್ ಇರೋದು ಅಲ್ಲಿ ಮುಂದಟಿ ಪಾಳಿ ಹತ್ರ ಬಸ್ ಸ್ಟಾಪ್ ಇದೆ, ಅಲ್ಲಿ ಸ್ಟಾಪ್ ಇರೋದು. ಎಲ್ಲಿ ಹೋಗ್ತಾ ಇದೆ ಬಸ್? ಇನ್ನೂರು ರೋಡ್ ಹೋಗ್ತಾ ಅಲ್ಲಿ ಸ್ಟಾಪ್ ಇರೋದು, ಅಲ್ಲಿ ಬಿಟ್ಟರೆ ಇಲ್ಲೇ ಸ್ಟಾಪ್ ಇರೋದು. ಬಸ್ ನಂಬರು 220 ಬಸ್ ನಿಲ್ಸೋದ್ರೆ ಬಸ್ ಒಪ್ಕೊಂಡು ಹೋಗ್ತಾವೆ ಹೇಳಿದ್ರೆ ಅವ್ರು ಹೇಳ್ತಾರೆ ನೋಡಿ, ಇದು ಬೈರತಿ ಸುರೇಶ್ ಅವರು ಸಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡಿದಂತ ಸಂದರ್ಭದ ದೃಶ್ಯ. ಬಟ್ ಅವರು ಗುರುತನ್ನ ಮರೆಮಾಚಿದ್ದಾರೆ. ಬಹುಶಃ ಎಲ್ಲಾ ಇಲಾಖೆಯಲ್ಲಿ ಹೇಗೆ ಕೆಲಸ ನಡೀತಾ ಇದೆ ಅಂತ ಗೊತ್ತಾಗೋದಕ್ಕೆ ಈ ರೀತಿಯಾದಂತ ರಿಯಾಲಿಟಿ ಚೆಕ್ ಅಗತ್ಯ ಅಂತ ಅನ್ಸುತ್ತೆ. ಇದೀಗ ಬಸ್ನಲ್ಲಿ ಸಾರಿಗೆ ಬಸ್ಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದಾಗಿ ಈ ರೀತಿಯಾಗಿ ರಿಯಾಲಿಟಿ ಚೆಕ್ ಅನ್ನ ಮಾಡೋ ಮೂಲಕವಾಗಿ ನೋಡಿದ್ದಾರೆ. ಅವರ ಇಲಾಖೆ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನೋಡಿದ್ದಾರೆ. ಭೂಪಸಂದ್ರದಿಂದ ಹೆಬ್ಬಾಳಕ್ಕೆ ಬಿಎಂಟಿಸಿ ಬಸ್ನಲ್ಲೇ ಸಂಚಾರ ಮಾಡಿದ್ದಾರೆ. ಟಿಕೆಟ್ ಅನ್ನ ತಗೊಂಡಿದ್ದಾರೆ. 2 ಟಿಕೆಟ್ ಅನ್ನ ಖರೀದಿ ಮಾಡಿದ್ದಾರೆ 100 ರೂಪಾಯಿ ಕೊಟ್ಟು. ಅದು ಕಂಪ್ಲೀಟ್ ಫುಟೇಜ್ ರೆಕಾರ್ಡ್ ಆಗಿದೆ, ನೀವು ಗಮನಿಸಬಹುದು. Arbadil